ಜನಬಲ ಹಾಗೂ ಜನಬಲದ ಹೋರಾಟ ಆಗಿತ್ತು. ಈ ಹೋರಾಟದಲ್ಲಿ ಜನಬಲಕ್ಕೆ ಜನ ಮಾನ್ಯತೆ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಈ ಚುನಾವಣೆ ನಡೆದು ಸಂಘಟ ಚುನಾವಣೆ ನಡೆದು ಸುಮಾರು 20 ವರ್ಷಗಳು ಕಳೆದಿದ್ದು. ವಿಧಾನಸಭಾ ಎಲೆಕ್ಟ್ ಆಗೋದು ಈ ಸಾರಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಇದನ್ನು ಕೊನೆಗಾಣಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಾನ ವಯಸ್ಕ ಅಭ್ಯರ್ಥಿಗಳು ನಮ್ಮ ಸಿದ್ಲಿಂಗಪ್ಪರ ತಂಡದಿಂದ ಸ್ಪರ್ಧೆ ಮಾಡಿ ಇವತ್ತು ಆ ಒಂದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕೊನೆಗಾಣಿಸಿದ್ವಿ. ಇವತ್ತು ಸಿದ್ಲಿಂಗಪ್ಪದವರ ಬಣ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಆ ಒಂದು ಸಂಘದಲ್ಲಿ ಇವತ್ತು ನಾವು ಅಧಿಕಾರಿ ಚುಕ್ಕಾಣಿ ಹಿಡಿಯೋದಕ್ಕೆ ತಯಾರಿದ್ದೀವಿ. ಈ ಒಂದು ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳು ಭಾಳಷ್ಟು ಹಣಬಲದ ಹೋರಾಟವನ್ನು ಮಾಡಿ ಹಲವಾರು ರೀತಿಯ ಆಮಿಷಗಳನ್ನು ಮತದಾರರಿಗೆ ಒಡ್ಡಿ ವ್ಯವಸ್ಥೆ ಮಾಡಿದ್ರು. ಆದರೆ ಜನ ಒಂದು ಒಳ್ಳೆಯ ತೀರ್ಪನ್ನು ತಗೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿ ಆ ಮತದಾರರಿಗೆ ವಂದನೆಯನ್ನು ಅರ್ಪಿಸ್ತೇನೆ. ಯಾಕೆಂತ ಹೇಳಿದ್ರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅವಕಾಶ ಕೊಡದರೆ ಒಳ್ಳೆಯ ವ್ಯವಸ್ಥೆಗೆ ಒಂದು ಅವಕಾಶ ಕೊಟ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಈ ತಮ್ಮ ಮುಖಾಂತರ ವಂದನೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಸಿಟಿಯ ತಾಲೂಕಿನ ಸೊಸೈಟಿಯಲ್ಲಿ ನಾವು 7 ಜನ ಸ್ಪರ್ಧಿಗಳು ಸ್ಪರ್ಧಿಸಿದ್ದು. ನಮ್ಮ ನೇತೃತ್ವ ವಹಿಸಿದಂಥ ನಮ್ಮ ಸಿದ್ಲಿಂಗಪ್ಪ ಅವರ ನೇತೃತ್ವದಲ್ಲಿ 7 ಜನ ಸಹ ನಾವು ಗೆದ್ದಿದ್ವಿ. ಯಾಕೆಂದರೆ 2 ಜನ ಮಾತ್ರ 3 ಓಟು 4 ಓಟು ಸೋತಿದ್ದಾರೆ. ಅವ್ರು ಸೋತಿದ್ದು ಅವರು ಸಹ ಗೆದ್ದಿದ್ದಾರೆ. ಇಡೀ ತಾಲೂಕಿನಲ್ಲಿ 20 ವರ್ಷ ಕಾಲ ಇನಾಮಿನೇಷನ್ ಮಾಡಿ ಚೇಂಬರ್ನಲ್ಲಿ ಕೂತಿದ್ರು. ಅವರಿಗೆ ತಕ್ಕ ಪಾಠವನ್ನು ಕಳಿಸಿ ಇದರಿಂದ ಆಚೆ ಕಳಿಸಿ ಹೊಸದಾಗಿ ಚುನಾವಣೆ ನಮ್ಮ 7 ಜನ 5 ಜನರನ್ನು ಸಹ ಗೆಲ್ಲಿಸಿದ್ದಾರೆ. ಆ ಮತದಾರರಿಗೆ ಧನ್ಯವಾದ ಹೇಳ್ತೀವಿ. ಮುಂದೆ ಈ ತಾಲೂಕಲ್ಲಿ ಯಾವ ರೀತಿ ಒಂದು ಸೊಸೈಟಿ ಸಹಕಾರ ಇದರಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಒಳ್ಳೆಯ ಆಡಳಿತ ಕೊಟ್ಕೊಂಡು ಹೋಗ್ತೀವಿ, ಒಳ್ಳೆ ರೈತರಿಗೆ ಸ್ಪಂದಿಸ್ತೀವಿ ಅಂತೇಳಿ ಮತ ಹಾಕಿದ ಎಲ್ಲರಿಗೂ ಸಹ ನಮ್ಮ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಏನು TAPCMS ಚುನಾವಣೆಯಲ್ಲಿ ಈ ಹಿಂದೆ A ಕ್ಯಾಟಗರಿ ಸೊಸೈಟಿಯಿಂದ 5 ಜನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಮತ್ತು B ಕ್ಯಾಟಗರಿಯಿಂದ ಷೇರುದಾರರಿಂದ 7 ಜನ ಆಯ್ಕೆ ಆಗಬೇಕಾಯಿತು. 7 ಜನ ಆಯ್ಕೆ ಪೈಕಿಲಿ ನಮ್ಮ 7 ಜನ ಸ್ಪರ್ಧಿಸಿದ್ರು. ಅದರಲ್ಲಿ ನಮ್ಮ ತಂಡದಿಂದ ರಮೇಶ್ ಗೌಡರು, DP ರಾಜಣ್ಣ, ನಮ್ಮ ಚಿಕ್ಕಣ್ಣವರು ಮತ್ತು ರಾಮಚಂದ್ರು ಮತ್ತು ಹುಚ್ಚೇಗೌಡರು B ಕ್ಯಾಟಗರಿಯಿಂದ ಗೆದ್ದಿದ್ದಾರೆ. ನಮ್ಮ 2 ಸೀಟಲ್ಲಿ ನಮ್ಮವರು 3 ಓಟು 5 ಓಟು ಸೋತಿದ್ದಾರೆ. ಟೋಟಲಿ ನಮ್ಮ TAPCMS 12 ಸದಸ್ಯರ ಬಲದಲ್ಲಿ ನಮ್ಮ ತಂಡ 10 ಜನ ಸದಸ್ಯ ಬಲನ ಗೆದ್ದುಕೊಂಡಿದ್ವಿ. ಈ ಮುಂದಿನ ದಿನಗಳಲ್ಲಿ ನಮ್ಮ ಗುಂಪಿನವರು ಅಧಿಕಾರ ಚುಕ್ಕಾಣಿ ಹಿಡಿಯೋದು 100% ಸತ್ಯ. ಅದರ ಜೊತೆಗೆ ನಮಗೆ ಈ ಒಂದು ಸ್ಪಂದಿಸಿ ನಮ್ಮ ಗುಂಪಿಗೆ ಒಂದು ಮಾನ್ಯತೆ ಕೊಟ್ಟು ಗೆಲ್ಲಿಸಿದಂಥ ನಮ್ಮ ತಾಲೂಕಿನ ಸಮಸ್ತ ಸಹಕಾರಿ ಬಂಧುಗಳಿಗೆ ಈ ನಿಮ್ಮ ಮೂಲಕ ಕೃತಜ್ಞತೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ನಾವು ಈ ಸಂಸ್ಥೆಗೆ ದುಡಿತೀವಿ ಅಂತೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ತಿಳಿಸ್ತೀವಿ. ನಡೆಯಲಿದೆ ಅದು ಅಧ್ಯಕ್ಷರ ಆಯ್ಕೆ ಬಗ್ಗೆ ಇನ್ನೂ ನಾವೇನು ಪರಿಶೀಲನೆ ಮಾಡಿಲ್ಲ. ಅದರ ಬಗ್ಗೆ ಚರ್ಚೆ ಮಾಡಿ ಅಧ್ಯಕ್ಷ ಚುನಾವಣೆ ದಿವಸ ನಾವು ನಿಮ್ಮನ್ನೆಲ್ಲ ಕರೆಸಿ ಒಬ್ಬ ಯೋಗ್ಯ ವ್ಯಕ್ತಿನೇ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಪಕ್ಷಾತೀತವಾಗಿ ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ನಮ್ಮದು ಏನು ಕೋಆಪರೇಟಿವ್ ಇದೆ, ಇದೊಂದು TAPCMS ಅಲ್ಲ, DCC ಬ್ಯಾಂಕ್ ಇರ್ಬೋದು, ನಮ್ಮ TAPCMS ಇರ್ಬೋದು, ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಮ್ಮ ಗುಂಪಿನಲ್ಲಿ ಎಲ್ಲ ಪಕ್ಷದ ಎಲ್ಲ ಜನಾಂಗದ ಜನ ಇದ್ದಾರೆ. ನಾವು ಯಾವುದೇ ಕಾರಣದಿಂದಲೂ ನಮ್ಮ ಸಹಕಾರಿಗಳೇ ಹೊರತು ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ರಾಜಕಾರಣ ಅವ್ರ ಪಕ್ಷಕ್ಕೆ ಹೋದಾಗ ಮಾಡ್ಕೊತಾರೆ. ಬಟ್ ನಮ್ಮ ಗುಂಪಿನಲ್ಲಿ ಏನಿದ್ದಾಗ ನಾವು ಸಹಕಾರಿ ಬಂಧುಗಳು, ನಮ್ಗೆ ಯಾವುದೇ ಪಕ್ಷ ಜಾತಿ ಇಲ್ಲ. ನಮಗೇನಿದ್ರು ಸಹಕಾರಿ ಬಂಧುಗಳಿಗೆ ಪ್ರಗತಿಯೇ ನಮ್ಮ ಧ್ಯೇಯ. 16 ಜನಕ್ಕೆ ನಮ್ಮ ಕಡೆಯಿಂದ ಸಹಾಯ ಆದರೆ ಅದಕ್ಕಿಂತ ದೊಡ್ಡ ಇದು ಇನ್ನೊಂದು ಇಲ್ಲ ಅಂತ ಹೇಳ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ TAPCMSನಿಂದ ನಾವು ಈ ಮೊದಲು ಹೋಲ್ಸೇಲು ಎಲ್ಲ ನಮ್ಮ TAPCMS ಇತ್ತು. ಈಗ ಇದು KRDL ಇದೆ. ಅದನ್ನು ಮತ್ತೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಮತ್ತೆ ನಮ್ಮ TAPCMS ತರೋಕ್ಕೆ ನಮ್ಮ ಹಿರಿಯರು, ನಮ್ಮ ರಾಜಣ್ಣ, ನಮ್ಮ ರವಣ್ಣವರು ಎಲ್ಲ ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಯಾವ ಇಲಾಖೆಗೆ ಹೋಗಿ ಅದನ್ನು ಕಷ್ಟ ಬಿದ್ದು ತಂದರೆ ನಮ್ಮ TAPCMS ಒಳ್ಳೆಯ ಅನುಕೂಲ, ಪ್ರಾಫಿಟ್ ಇದೆ. ಇನ್ನು ಮುಂದಿನ ದಿನಗಳಲ್ಲೇ ಮತ್ತೆ
GDP ಏನು ವ್ಯಾಪಾರಗಳಿದ್ದಾವೆ, ನೆಪೆಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಅಡಿಕೆ ಆಲ್ರೆಡಿ ನಡೀತಾ ಇದೆ. ಇನ್ನೂ ಎಲ್ಲ GDPಗಳನ್ನು ಇಂಪ್ರೂವ್ ಮಾಡಿ ನಾವು ಕೊಬ್ಬರಿ ನೆಪೆಡ್ನು ಕೂಡ ರಾಗಿ ಖರೀದಿ ಕೇಂದ್ರ, ಕೊಬ್ಬರಿ ಎಲ್ಲವನ್ನೂ ನಮ್ಮ ಮುಖೇನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಇನ್ನು 5 ವರ್ಷದಲ್ಲಿ ನಮ್ಮ TFCMS ಚಿತ್ರಣನ ಖಂಡಿತವಾಗ್ಲೂ ಬದಲಾಯಿಸ್ತೀವಿ ಅಂತ ಹೇಳೋದ್ರಲ್ಲಿ 2 ಮಾತು ಅವಕಾಶ ಇರುತ್ತೆ, ಅದ್ರಾಗೇನು 2 ಮಾತಿಲ್ಲ. ನಮ್ಮದೊಂದು ಮನವಿ, TFCMSನಲ್ಲಿ ಯಾರೇ ಶೇರ್ ಹಾಕ್ಬೇಕಾದ್ರೂ ಅದರ ಸೌಕರ್ಯ ಪಡೆಯಬೇಕು, ಇಲ್ಲ ಅದರಿಂದ ಸೇವೆ ಸಲ್ಲಿಸೋಂಥವ್ರು ಸೌಕರ್ಯ ಪಡೆಯೋಂಥವ್ರು ಬರಬೇಕು. ಸುಮ್ಮನೆ ಓಟಿಗೋಸ್ಕರ ದಯವಿಟ್ಟು ನಿಮ್ಮ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡ್ತೀವಿ, ಚುನಾವಣೆ ಉದ್ದೇಶಕ್ಕೋಸ್ಕರ ಬರೋದು ನಿಮಗೇನೋ ಸಮಂಜಸ ಅಂತ ಕಾಣಲ್ಲ. ದಯವಿಟ್ಟು ಅದರಿಂದ ಏನೋ ಸೇವೆ ಮತ್ತು ಇದು ಎರಡನ್ನೂ ಪಡ್ಕೊಳ್ಳೋದು ಬರಲಿ, ಸಂತೋಷವಾಗಿ ನಾವು ಇದು ಆಹ್ವಾನ ಮಾಡ್ತೀವಿ.